ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ ಅನ್ನ KCET 2023 ರಿಸಲ್ಟ್ ಅನ್ನ ಪಡೆದುಕೊಂಡಿದ್ದಾರೆ. ಸೊ ಆದರೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ನನಗೆ ಬೆಳಗ್ಗೆಯಿಂದ ಸುಮಾರು 100ಕ್ಕೂ ಹೆಚ್ಚು ಕಾಲ್ಗಳು ಬಂದಿವೆ ಬೆಳಗ್ಗೆಯಿಂದ. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ KCET ಫಲಿತಾಂಶ ಸಿಕ್ಕಿಲ್ಲ. ಸೊ ಅವರ CET ಮಾರ್ಕ್ಸ್ ನಮೂದಾಗಿದೆ, ಬಟ್ KCET ಫಲಿತಾಂಶವನ್ನು ಹೋಲ್ಡ್ ಮಾಡಲಾಗಿದೆ. ಸೊ KCET ರಿಸಲ್ಟ್ ಈಸ್ ಹೋಲ್ಡ್ ಅಂತ ಬರ್ತಾ ಇದೆ. ಸೊ ಬಹಳ ಜನ ವಿದ್ಯಾರ್ಥಿಗಳು ಇದರಿಂದ ಪ್ಯಾನಿಕ್ ಆಗಿದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ. ಸೊ ಏನಾಗಿದೆ, ಯಾಕಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆದರೆ KE ಅವರ ಕಡೆಯಿಂದ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೂಡ ಬಂದಿದೆ. ಸೊ ಅದೇನಂತಂದ್ರೆ KE ಅವರು ಕ್ಲಿಯರ್ ಕಟ್ ಆಗಿ ಇಲ್ಲಿ ಹೇಳಿರೋದು, ಸೊ ಇಲ್ಲಿ ಯಾರ್ಯಾರು ಅಂಕಗಳನ್ನ ನಮೂದಿಸಿಲ್ಲ ಅಂದ್ರೆ ರಿಪೀಟರ್ಸ್ ಇರಬಹುದು ಅಥವಾ CBSE ICSE ವಿದ್ಯಾರ್ಥಿಗಳಿರಬಹುದು, ಅವರು ಯಾರ್ಯಾರು ತಮ್ಮ ಫಲಿತಾಂಶವನ್ನ ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿಲ್ಲ ಅಂಥವರಿಗೆ ಬಹಳಷ್ಟು ಸಾರಿ ಚಾನ್ಸ್ ಅನ್ನು ಕೊಟ್ಟಿದ್ರು, ಹೌದಾ? ಆದರೂ ಕೂಡ ಮಾರ್ಕ್ಸ್ ಅನ್ನು ಯಾರ್ಯಾರು ಎಂಟ್ರಿ ಮಾಡಿಲ್ಲ ಅಂತಹವರ ಒಂದು ರಿಸಲ್ಟ್ ಅನ್ನ ಹೋಲ್ಡ್ ಮಾಡಲಾಗಿದೆ. ಸೊ ಅದರ ಜೊತೆಗೆ ಫ್ರೆಶ್ ವಿದ್ಯಾರ್ಥಿಗಳಾಗಿದ್ರು ಕೂಡ ರಿಸಲ್ಟ್ ಅನ್ನು ಹೋಲ್ಡ್ ಮಾಡಲಾಗಿದೆ ಕೆಲವೊಬ್ಬರಿಗೆ. ಯಾಕೆ ಅಂತ ಅಂದ್ರೆ ಅವರು ತಮ್ಮ ಸ್ಟೂಡೆಂಟ್ ನಂಬರ್ ಅನ್ನ ಬರೀಬೇಕಾದ್ರೆ ಮಾಡಿರುವಂತ ಸ್ಮಾಲ್ ಮಿಸ್ಟೇಕ್ಸ್ ಗಳಿಂದ 110 ಇರ್ತದೆ, 111 ಬರೆಯೋದು, 101 ಬರೆಯೋದು. ಸೊ ಇಂಥವು ಕೆಲವೊಂದಷ್ಟು ಮಿಸ್ಟೇಕ್ಸ್ ಗಳನ್ನ ಮಾಡಿರೋದಕ್ಕೆ ಅವರ ರಿಸಲ್ಟ್ ಕೂಡ ಇಲ್ಲಿ ಹೋಲ್ಡ್ ಆಗಿದೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಪರಿಹಾರವನ್ನು ಕೂಡ KE ಅವರೇ ಕೊಟ್ಟಿದ್ದಾರೆ. ಸೊ ಈಗ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ನಿಮ್ಮ ರಿಸಲ್ಟ್ ಬಂದಿದ್ರು ಕೂಡ ನಿಮ್ಮ ಯಾರೋ ಒಬ್ಬ ದೂರದ ಫ್ರೆಂಡಿಗೆ ರಿಸಲ್ಟ್ ಬಂದಿರೋದಿಲ್ಲ ಅಥವಾ ನಿಮಗೆ ಗೊತ್ತಾಗಿರ್ತದೆ ಆ ಒಂದು ವಿಷಯ, ಅಂಥವರಿಗೂ ಕೂಡ ಈ ಒಂದು ವಿಡಿಯೋದ ಲಿಂಕ್ ಅನ್ನ ಕಳಿಸ್ಕೊಡಿ. ಸೊ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಇದರ ಜೊತೆಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳ, ನನ್ನ ಕಾಲೇಜಿನ ವಿದ್ಯಾರ್ಥಿಗಳ ಫಲಿತಾಂಶವನ್ನೇ ನಾನು ನೋಡಿದ್ದೀನಿ. ಅವರ ಅಪ್ಲಿಕೇಶನ್ ಫಾರ್ಮು ಕರೆಕ್ಟ್ ಇದೆ, ಮಾರ್ಕ್ಸ್ ಅನ್ನು ಕೂಡ ಎಂಟ್ರಿ ಮಾಡಿದ್ದಾರೆ, ಎಲ್ಲದೂ ಕರೆಕ್ಟ್ ಇದ್ರೂ ಕೂಡ ರ್ಯಾಂಕ್ ಅನೌನ್ಸ್ ಆಗಿಲ್ಲ. ಅಂದ್ರೆ ಏನು ಮಿಸ್ಟೇಕ್ ಆಗಿಲ್ಲ. ಅಂಥವರದ್ದು ಕೂಡ ಕೆಲವು ವಿದ್ಯಾರ್ಥಿಗಳ ರ್ಯಾಂಕ್ ಅನೌನ್ಸ್ ಆಗಿಲ್ಲ. ಅಂಥವರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾಗಿರೋದಿಷ್ಟೇ, ಈಗ ಒಂದು ನೋಟಿಫಿಕೇಶನ್ ಅನ್ನ KE ಅವರು ಕೊಟ್ಟಿರುವಂತದ್ದು ಕ್ಲಿಯರ್ ಕಟ್ ಆಗಿ ಓದ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. Those candidates who has not obtained their result, ಅಂದ್ರೆ CET 2023 results are withheld due to non-availability of second PUC or 12th standard marks card. They are requested to fill the marks by 5 PM on 17/6/2023. ಅಂದ್ರೆ 17ನೇ ತಾರೀಕಿನ ಒಳಗೆ 5 ಗಂಟೆಯ ಒಳಗೆ ನೀವು ಈ ಒಂದು ಮಾರ್ಕ್ಸ್ ಅನ್ನ ಫಿಲ್ ಮಾಡಬೇಕು. ಹಾಗಂತ ಹೇಳಿ ಈಗ ನಿಮಗೆ ಇಂಜಿನಿಯರಿಂಗ್ ಬೇಕು, ಬರೀ PCM ಮಾರ್ಕ್ಸ್ ಅನ್ನ ಅಷ್ಟೇ ಫಿಲ್ ಮಾಡಿದೆ, ಓನ್ಲಿ ಅಗ್ರಿಕಲ್ಚರ್ ಬೇಕು PCMB ಅನ್ನ ಅಷ್ಟೇ ಫಿಲ್ ಮಾಡಿದೆ, ಇಲ್ಲ. ಸೊ ಇಲ್ಲಿ ಮಾರ್ಕ್ಸ್ ಅನ್ನ ಇನ್ಕ್ಲೂಡಿಂಗ್ ಇಂಗ್ಲಿಷ್ ಎಲ್ಲಾ ಮಾರ್ಕ್ಸ್ ಅನ್ನ ಇಲ್ಲಿ ನೀವು ಹಾಕ್ಲೇಬೇಕು, ಗೊತ್ತಿರಲಿ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಲ್ಯಾಂಗ್ವೇಜ್ ಮತ್ತೆ ಇಂಗ್ಲಿಷ್ 6 ಸಬ್ಜೆಕ್ಟಿನ ಮಾರ್ಕ್ಸ್ ಅನ್ನ ನೀವು ಇಲ್ಲಿ ಹಾಕಬೇಕು. ಓಕೆ, ಮತ್ತೆ ಮಿಸ್ಟೇಕ್ ಅನ್ನು ಮಾಡೋದಕ್ಕೆ ಹೋಗಬೇಡಿ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ಗೊತ್ತಿರಲಿ, ನಿಮ್ಮ ಸೆಕೆಂಡ್ PUC 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಕೇಳಿದ್ದಾರೆ ಅಂತ ನನ್ಗೆ ಅನಿಸ್ತದೆ. ಕೇಳಿದ್ರು ಕೂಡ ಅದನ್ನ ಅಪ್ಲೋಡ್ ಮಾಡಿ. ಅವ್ರು ಏನು ಕೇಳ್ತಾರೆ ಅದನ್ನ ಕೊಟ್ಬಿಡಿ. 17ನೇ ತಾರೀಕು ತನಕ ಟೈಮ್ ಇದೆ. ನಿಮ್ಮ ಕೈಯಲ್ಲಿ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದ್ರೆ ನಿಮ್ಮ ಕಾಲೇಜಿಗೆ ಹೋಗ್ಬಿಟ್ಟು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ಬಂದ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡಿ. ಒಟ್ನಲ್ಲಿ ನಿಮಗೆ CET ರಿಸಲ್ಟ್ ಬೇಕು ಅಂದ್ರೆ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕು 17ನೇ ತಾರೀಕು 5 ಗಂಟೆ ಒಳಗೆ, ಪ್ಲಸ್ ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕು. ಹಾಗಾದ್ರೆ ಫ್ರೆಷರ್ಸ್ಗಳು ಮಾರ್ಕ್ಸ್ ಅಪ್ಲೈ ಮಾಡಬೇಕಾ, ರಿಪೀಟರ್ಸ್ಗಳು ಮಾಡಬೇಕಾ? ಇವು ಯಾವ ಕ್ವಶನ್ ಅನ್ನು ಕೇಳೋದಕ್ಕೆ ಹೋಗಬೇಡಿ. ಯಾರ್ಯಾರಿಗೆ ರಿಸಲ್ಟ್ ಬಂದಿಲ್ಲ ಎಲ್ಲರೂ ಮಾಡಿ. ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಎಲ್ಲದೂ ಸರಿ ಇದ್ದು ಕೂಡ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅವರು ಕೂಡ ಮಾಡಿ. ಯಾರು ಲಾಸ್ಟ್ ಇಯರ್ ಫೇಲ್ ಆಗಿ ಈ ವರ್ಷ ಮಾರ್ಚ್ 2023 ಅಲ್ಲಿ ಪಾಸ್ ಆಗಿದ್ದೀರಿ, ಅಂಥವರ ರಿಸಲ್ಟ್ ಬಂದಿಲ್ಲ, ಅವರು ಕೂಡ ಮಾಡಿ. ಒಟ್ನಲ್ಲಿ ಕ್ಲಿಯರ್ ಕಟ್ ಆಗಿ ನಾನು ಹೇಳ್ತಾ ಇರೋದು, ಯಾರ್ಯಾರ KCET ರಿಸಲ್ಟ್ ಇವತ್ತು ವಿಥ್ಹೆಲ್ಡ್ ಅಂತ ಬಂದಿದೆ ಅವರೆಲ್ಲರೂ ಕೂಡ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಿ. ಅದರಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳೋದಕ್ಕೆ ಹೋಗ್ಬಿಡಿ, ಸರ್ ನಾನು ಮಾಡಬೇಕಾ, ಅದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ನಾ ಯಾಕೆ ಮಾಡ್ಲಿ? ನಿಮಗೆ ರಿಸಲ್ಟ್ ಬೇಕಂದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಷ್ಟು ಸಾರಿ ಚಾನ್ಸ್ ಅನ್ನು ಕೊಟ್ಟಿದ್ರು ಕೂಡ ಕೆಲವೊಂದಷ್ಟು ರಿಪೀಟರ್ಸ್ ವಿದ್ಯಾರ್ಥಿಗಳು, ನಾನು ಅವರಿಗೆ ಡೈರೆಕ್ಟ್ ಆಗಿ ಹೇಳ್ತೀನಿ, ಬೇಜವಾಬ್ದಾರಿತನ ಇರುವಂತಹ ವಿದ್ಯಾರ್ಥಿಗಳು, ಜವಾಬ್ದಾರಿನೇ ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳು ಮಾಡಿರುವಂತಹ ತಪ್ಪಿನಿಂದ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ. ಸೊ ಈಗ ಅದು ನಿಮ್ಮ ಜವಾಬ್ದಾರಿನ ಅರ್ಥಕೊಳ್ಳಿ. ಸೊ ನೀವು ಮಾರ್ಕ್ಸ್ ಎಂಟ್ರಿಯನ್ನ ಮಾಡಿ. ಲಿಂಕ್ ಅನ್ನ ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನೋಡಬಹುದು, UGCET ಮತ್ತು ಇತರ ಕೋರ್ಸ್ಗಳ 2023 ಮಾರ್ಕ್ಸ್ ದಾಖಲಿರುವ ಲಿಂಕ್ಗಳನ್ನು 15/6/2023 ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ.
ಸೊ ಇದರ ಡೆಮೋ ವಿಡಿಯೋವನ್ನು ಮಾಡಿ ತೋರಿಸಿ ಅಂತ ಅಂದ್ರೆ ದಯವಿಟ್ಟು ನನಗೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಲಾಗಿನ್ ಐ ಡಿ ಪಾಸ್ವರ್ಡ್ ಯಾರ್ದೋ ಒಬ್ರದ್ದು ಇಟ್ಕೊಂಡು ನಾನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಲಾಗಿನ್ ಐ ಡಿ ಪಾಸ್ವರ್ಡ್ ಹಾಕಿ ಕೆಳಗಡೆ ಕಾಣ್ತಾ ಇರುವಂತ ಕ್ಯಾಪ್ಚಾವನ್ನ ಎಂಟರ್ ಮಾಡಿ. ಸಿಂಪಲ್ ಪ್ರೊಸೀಜರ್ ಇರ್ತದೆ. ಓಕೆ, ಸಿಂಪಲ್ ಪ್ರೊಸೀಜರ್ ಇರ್ತದೆ, ಅದನ್ನ ನೋಡಿ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ. ಇದು ನಿಮಗೆ ಲಾಸ್ಟ್ ಅಂಡ್ ಫೈನಲ್ ಚಾನ್ಸ್. ಇಂತಲ್ಲೂ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳು ಮೊನ್ನೆ ಹೇಳ್ತಾ ಇದ್ರು, ಸರ್ ಸೆಕೆಂಡ್ PUC ಮಾರ್ಕ್ಸ್ ಜಾಗದಲ್ಲಿ ನಾನು 10th ಮಾರ್ಕ್ಸ್ ಹಾಕಿದ್ದೀನಿ ಅಂತೇಳಿ. ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೊಳ್ಳಿ. ಈ ಒಂದು ರಿಸಲ್ಟ್ ನಿಮ್ಮ ಲೈಫ್ ಅನ್ನ ಡಿಸೈಡ್ ಮಾಡುವಂಥದ್ದು, ನಿಮ್ಮ ಪ್ರೊಫೆಷನಲ್ ಕೋರ್ಸ್ ಅನ್ನು ಡಿಸೈಡ್ ಮಾಡುವಂಥದ್ದು. ಮಿಸ್ಟೇಕ್ಸ್ಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಸೊ 17ನೇ ತಾರೀಕು ತನಕ ಟೈಮ್ ಇದೆ. ಯಾರ್ಯಾರಿಗೆ ರಿಸಲ್ಟ್ ಬಂದಿಲ್ಲ, ಇಲ್ಲಿ ಮತ್ತೆ ಫ್ರೆಶರ್ ಮಾಡಬೇಕಾ, ರಿಪೀಟರ್ ಮಾಡಬೇಕಾ, CBSE ಮಾಡಬೇಕಾ, ಏನೂ ಕೇಳೋದಕ್ಕೆ ಹೋಗಬೇಡಿ. ಯಾರ್ಯಾರಿಗೆ ರಿಸಲ್ಟ್ ಬಂದಿಲ್ಲ ಎಲ್ಲರೂ ಕೂಡ ಮಾಡಿ. ಯಾರ್ಯಾರಿಗೆ ರಿಸಲ್ಟ್ ಇವತ್ತು ಬಂದಿಲ್ಲ, ವಿತ್ಹೆಲ್ಡ್ ಅಂತ ಬಂದಿದೆ, ಅವರೆಲ್ಲರಿಗೂ ಕೂಡ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ. ರೈಟ್. ಸೊ ಇದಿಷ್ಟು ನಿಮ್ಮಲ್ಲಿ ಹಂಚ್ಕೋಬೇಕಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.